ಕ್ಯಾಂಡಿಡೇಟ್ಗೆ ಬಿದ್ದಂಥ ವೋಟ್ ಮೇಲೆ ವೋಟ್ ಜೊತೆಗೆ ಇನ್ನೊಬ್ಬರಿಗೆ ಮಾರ್ಕ್ ಮಾಡಿದ್ದಾರೆ. ಎಂಟೈರ್ ಬಂಡ್ಲುಗಳು ಅವೆಲ್ಲ ಕೂಡ ವ್ಯಾಲಿಡ್ ಅಂತ ಡಿಸಿಷನ್ ಆದಮೇಲೆ ಪ್ರತಿಯೊಂದು ವೋಟನ್ನು ಕೂಡ ತೋರಿಸಿರ್ತಾರೆ. ನೋಡಿ, ರಾಜೇಗೌಡರು ಬಿದ್ದಿದೆ, ಯುವರಾಜ್ ಬಿದ್ದಿದೆ ಅಂತೇಳಿ ವೋಟ್ನ ತೋರಿಸಿರ್ತಾರೆ. ಅದನ್ನೆಲ್ಲ ಕ್ಯಾಮ್ರಾ ಕೂಡ ನಡೆದಿರ್ತದೆ. ಅದೆಲ್ಲ ಬಂಡ್ಲ ಆದಮೇಲೆ ಬಂಡ್ಲೆಲ್ಲ ಹಾಕಿ ಒಳಗಡೆ ಹಾಕಿದ ಮೇಲೆ ತಿರ್ಗಾ ಟ್ಯಾಂಪರ್ ಮಾಡಿ ಅದನ್ನು ಎತ್ಕೊಂಡು ಆ ಕಂಪ್ಲೀಟ್ ಎಷ್ಟು ವೋಟ್ ಇದೆ ಅಷ್ಟಕ್ಕೂ ಕೂಡ ಒಂದೊಂದು ವೋಟ್ನ ಆ್ಯಡ್ ಮಾಡಿಬಿಟ್ಟು ಒಂದೊಂದು ಇದನ್ನ ಮಾರ್ಕ್ ಮಾಡಿಬಿಟ್ಟು ಅದನ್ನು ಇನ್ವ್ಯಾಲಿಡ್ ಥರ ಮಾಡಿದ್ದಾರೆ. ಮಾಡಿಬಿಟ್ಟು ಬರೀ ಅದನ್ನು ಮಾತ್ರ ಕೌಂಟಿಂಗ್ ಆಗಬೇಕು ಅಂತೇಳಿ ಕೌಂಟಿಂಗ್ ಕೋರ್ಟ್ಗೆ ಹೋಗ್ಬಿಟ್ಟು ಕೋರ್ಟಿಂದ ಆರ್ಬಿಟ್ರೇಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ದೊಡ್ಡ ತನಿಖೆ ಅವಶ್ಯಕತೆ ಇದೆ. ನಾನು ಎಲೆಕ್ಷನ್ ಕಮಿಷನ್ ಹತ್ರ ಅವರು ಕೂಡ ಇದ್ರ ಬಗ್ಗೆ ಈಗಾಗಲೇ ರೆಕಾರ್ಡ್ ಮಾಡಿದ್ದಾರೆ. ಏನು ಮೊದಲು ರಿಸಲ್ಟ್ ಆಗಿತ್ತು ಅದನ್ನು ಎಲ್ಲ ಪಾರ್ಟಿಯವರು ಕೂಡ ಸಿಗ್ನೇಚರ್ ಮಾಡಿದ್ದಾರೆ, ನನಗೆ ತಂದು ತೋರಿಸಿದ್ದಾರೆ. ಆ ಬ್ಯಾಲೆಟಲ್ಲಿ ಇದ್ದಿದ್ದನ್ನ ಎಲ್ಲ ಪಾರ್ಟಿಯವರು ಕೂಡ ಸೈನ್ ಮಾಡಿದ್ದಾರೆ. ಈಗ ಅದು ನೆಕ್ಸ್ಟ್ ತಿರ್ಗಾ ಬಂದಾಗ ಒಂದೊಂದು ವೋಟ್ನ ಒಬ್ಬರಿಗೆ ಇದ್ದಿದ್ದು ವೋಟಿನ ಜೊತೆಗೆ ಇನ್ನೊಂದೊಂದು ವೋಟ್ನ ಬರೆದಿದ್ದಾರೆ. ಇದು ಕಂಪ್ಲೇಂಟ್ ಕೂಡ ಆಗಿದೆ. ಇದು ಅವರು ಕೋರ್ಟ್ಗೆ ಕಳಿಸ್ಬೇಕಾಗಿತ್ತು ರಿಟರ್ನಿಂಗ್ ಆಫೀಸರ್. ಸಂಬಂಧಪಟ್ಟಂಥ ಎಲೆಕ್ಷನ್ ಆಫೀಸರ್ ಯಾರಿದ್ರು ಅಬ್ಸರ್ವ್ ಇದ್ರು ಅದನ್ನೆಲ್ಲ ಗಮನಿಸಿದ್ದಾರೆ. ಬಹುಶಃ ಎಲ್ಲ ರಿಪೋರ್ಟ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದೊಂದು ದೊಡ್ಡ ಟೆಸ್ಟ್ ಕೇಸ್ ಇಡೀ ರಾಜ್ಯಕ್ಕೆ. ಹಿಂದೆ ಯಾವುದೋ ಕೋಆಪರೇಟಿವ್ ಎಲೆಕ್ಷನಲ್ಲಿ ಒಬ್ಬ ಲೀಡ್ರು ಹೆಸರು ಬೇಡ ಒಂದು ಬ್ಯಾಲೆಟ್ ಪೇಪರಲ್ಲಿ ನುಗ್ಬಿಟ್ಟಿದ್ದ. ನನಗೆ ನೆನಪಿದೆ, ಒಂದು ಬ್ಯಾಲೆಟ್ ಯಾವುದೋ ಯುರೋಪಿಯನ್ ಎಲೆಕ್ಷನಲ್ಲಿ. ಈಗ ಈ ರೀತಿ ಮಾರ್ಕ್ ಮಾಡಿ ಅದನ್ನೆಲ್ಲ ಕೂಡ ಇನ್ವ್ಯಾಲಿಡ್ ಥರ ಮಾಡಿ ಈ ಕುತಂತ್ರ ನಡೆಸಿ ಈ ಒಳಗಡೆ ಹೋಗಿ ಇರುವಂಥ ನಮ್ಮ ಅಧಿಕಾರಿಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಮಾಡಿರೋದು. ಇದ್ರ ಬಗ್ಗೆ ತನಿಖೆ ಅವಶ್ಯಕತೆ ಇದೆ. ಕಂಪ್ಲೇಂಟ್ ಫೈಲ್ ಆಗಿದೆ. ಸೊ ನಾವು ಇದನ್ನು ಪೊಲಿಟಿಕಲಿ ಸರ್ಕಾರದ ಮಟ್ಟದಲ್ಲಿ ಮತ್ತು ಎಲೆಕ್ಷನ್ ಕಮಿಷನ್ ಅಂತ ಮಾತಾಡಿ ಇದರ ಬಗ್ಗೆ ಒಂದು ದೊಡ್ಡ ತನಿಖೆಗೆ ಆದೇಶ ಮಾಡ್ತೀವಿ. ಲೀಗಲಿ ಏನು ಫೈಟ್ ಮಾಡಬೇಕು ಮಾಡಿ. ಈಗ ಸದ್ಯಕ್ಕೆ ಗೆದ್ದಿದ್ದೀವಿ ಅಂತ ಬಂದಿರ್ಬೋದು, ನಮ್ಮ ಲೆಕ್ಕಕ್ಕೆ ಅವ್ರು ಗೆದ್ದಿದ್ದೀವಿ ಅಂತ ನಾವು ಇಟ್ಕೊಳ್ಳೋದಿಲ್ಲ. ಡೇ ಒನ್ನಿಂದನೂ ಕೂಡ ರಾಜೇಗೌಡರ ಮೇಲೆ ಅವರ ಆಸ್ತಿ ವಿಚಾರದಲ್ಲಿ ಬೇರೆ ವಿಚಾರದಲ್ಲಿ ಐ ಥಿಂಕ್ ಇಂಥ ದೊಡ್ಡ ಕ್ರಿಮಿನಲ್ಗಳು ಇದ್ದಾರೆ ಬಿಜೆಪಿಗೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಗೆಲ್ತಾರೆ ಸೋಲ್ತಾರೆ ಅದು ಬೇರೆ ವಿಚಾರ. ಇಷ್ಟು ದೊಡ್ಡ ಷಡ್ಯಂತ್ರ ಇದೆಯಲ್ಲ, ನಮಗೆ ದೊಡ್ಡ ಶಾಕಿಂಗ್ ಇದೆ. ನಾವು ಬೇರೆ ಓಟ್ ಬಂದಿದ್ದಾಗ ಮಧ್ಯೆ ಇದ್ದಾಗ ಒಂದು ಎಲೆಕ್ಷನ್ ಆಫೀಸರ್ ಒಂದು ಡಿಸಿಷನ್ ತಗೊಳ್ಳೋದು ಇವೆಲ್ಲ ಕೆಲವೆಲ್ಲ ನಾನು ಗಮನಿಸಿದ್ದೀನಿ. ಈ ರೀತಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಸೆನ್ಸ್ ಥರ ನಡೆಸಿದ್ದಾರೆ. ನಾವು ನಮಗೆ ಈ ಥರ ಅನುಮಾನ ಇದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದೋ ಹೈಕೋರ್ಟ್ ಡಿಸಿಷನ್ ಮೇಲೆ. ಈಗ ಅವರು ಗಾಯತ್ರಿ ಶಾಂತನಗೌಡದು ಕೌಂಟಿಂಗ್ ಆಯಿತು. ಇವತ್ತವರೆಗೂ ಕೂಡ ಒಂದು ವರ್ಷ ಆದ್ರೂ ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಅದೆಲ್ಲ ಭಾಳ ಬುದ್ಧಿವಂತಿಕೆಯಿಂದ ಕೋರ್ಟಲ್ಲಿ ಬ್ಲಾಕ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇವತ್ತವರೆಗೂ ಬರೀ 12 ಓಟಲ್ಲಿ ಸೌಮ್ಯ ರೆಡ್ಡಿದ್ದು ಇವತ್ತವರೆಗೂ ಕೂಡ ಅದೊಂದು ಕೌಂಟಿಂಗ್ ಆಗಿಲ್ಲ. ಇದು ಮಾತ್ರ ಹೆಂಗೆ ಕೌಂಟಿಂಗ್ ಆಗುತ್ತದೆ? ಆಗುತ್ತೆ ಸರ್. ಎಲ್ಲ ಮೂವ್ ನಡೀತಾ ಇದೆ. ನಾನು ಇದನ್ನ ವಿಚಾರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈಗ JDS ಅದು ಅಂದರೆ ಈಗ ಬ್ಯಾಲೆಟ್ ಪೇಪರ್ನ ನೆಕ್ಸ್ಟ್ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸ್ತಾ ಇದ್ದೀರಾ, ಇದನ್ನು ನೋಡಿದ್ರೆ ಫಲಿತಾಂಶ ನೋಡೋದು ಶೃಂಗೇರಿದು ಮುಂದೆ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾರೆ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಅಂತ ಟ್ವೀಟ್ ಮಾಡಿದ್ದಾರೆ. ಮಾತಾಡೋಣ ಬಿಡಿ ಅವ್ರ ಆಮೇಲೆ. ಅಷ್ಟು ಅವ್ರು ಎಲೆಕ್ಷನ್ ನಿಂತ್ಕೊಳ್ಳಿಲ್ಲ, ಆಮೇಲೆ ನಿಂತ್ಕೊಳ್ತಾರೋ ಬಿಡ್ತಾರೋ, ಬಿಜೆಪಿ ಜೊತೆ ಮರ್ಜ್ ಆಯ್ತಾರೋ ಇದು ನೋಡೋಣ. ಅವ್ರು ಹೇಳ್ತಾ ಇದಾರಲ್ಲ, JDS ಅವರು ಹೇಳ್ತಾ ಇದ್ದಾರೆ ಅಂತ ಅಂದಮೇಲೆ ಪಾಠ ಹೇಳ್ಕೊಡ್ತಾ ಇದಾರಲ್ಲ ಅವರು.
ಈ ಕೇಂದ್ರ ಸರ್ಕಾರವನ್ನು ಅಪೋಸ್ ಮಾಡುವಂತಹ ರಾಜ್ಯಗಳು ಅಂದ್ರೆ ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಕೇರಳದಲ್ಲಿ. ಬಟ್ ಕೇರಳ ಹೆಂಗೋ UDF ಬಂತು, ಬಟ್ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಸ್ವಲ್ಪ ಬಿಜೆಪಿಗೆ ಪ್ಲಸ್ ಆಯ್ತು ಅಂತ. ಇವಾಗ ಕೇಂದ್ರ ಸರ್ಕಾರವನ್ನ ಎಲ್ಲ ವಿಚಾರದಲ್ಲೂ ಒಂದು ತೆರಿಗೆ ವಿಚಾರ ಆಗಿರ್ಬೋದು, ಭಾಷೆ ವಿಚಾರವಾಗಿರ್ಬೋದು, ಎಲ್ಲ ವಿಚಾರದಲ್ಲೂ ಒಂದು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡುವಂಥದ್ದು. ಬಟ್ ಈಗ ಬಿಜೆಪಿ ಲೀಡ್ ಬರ್ತಾ ಇದೆ ಈ ಭಾಗದಲ್ಲಿ. ಎಲ್ಲ ಆಮೇಲೆ ಮಾತಾಡೋಣ. ಎಲೆಕ್ಷನ್ ಇದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.